ಸರ್ ಹಾಗಾದ್ರೆ ಈ ಟೈಮ್ ನಲ್ಲಿ ಗೋಲ್ಡ್ ಅನ್ನ ಹೆಂಗೆ ತೆಗೆದುಕೊಳ್ಬೇಕಾ ಕೆಲವೊಬ್ರು ಕೇಳ್ತಾ ಇದ್ರು, ಕನ್ಫ್ಯೂಸ್ ಗೊಂದಲದಲ್ಲಿದ್ದಾರೆ. ಗೋಲ್ಡ್ಗೆ ರೇಟ್ ಕಮ್ಮಿ ಆಗಿದೆಯಲ್ಲ, ಖರೀದಿ ಮಾಡೋದು ಒಳ್ಳೇದು. ಹಾ 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 ಅಲ್ಲ ಇನ್ನೂ ಕಡಿಮೆ ಆಗ್ಬೋದು ಅಂತ ಕಾಯ್ತಿದ್ದಾರೆ ಸರ್, ಅದಕ್ಕೆ. ಇಲ್ಲ, ಇನ್ನೂ ಕಡಿಮೆ ಆಗೋ ಸ್ವಲ್ಪ ಚಾನ್ಸ್ ಇಲ್ಲ. ಹಾ 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 ಚಾನ್ಸ್ ಇಲ್ಲ, ಯಾಕಂದ್ರೆ ಇವಾಗ ಈ ತರ ಅಲ್ಲಿ ವಾರ್ ಸ್ಟಾಪ್ ಆಗುವ ಚಾನ್ಸೇ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವು ಗೋಲ್ಡ್ ಬೆಲೆ ಖಂಡಿತ ಕಮ್ಮಿ ಆಗ್ಲಿಕ್ಕೆ ಇನ್ನೂ ಆಗಲ್ಲ. ಇವಾಗ ಕಮ್ಮಿ ಆಗಿರೋದು ಬಿಕಾಸ್ ಆಫ್ ದ ರೇಟ್ ವ್ಯಾಲ್ಯೂ ರುಪೀಸ್ ಅಗೇನ್ಸ್ಟ್ ಇದು. ಅದು ಬಹುಶಃ ಅದು ಮೇರೆ ಆಗಿರ್ಬೋದು, ಆದ್ರೆ ಪುನಃ ಇನ್ನೂ ಜಾಸ್ತಿ ಆಗೋ ಚಾನ್ಸ್ ಇದೆ. ಸೊ ಈಗ ಖರೀದಿ ಮಾಡೋದು ಒಂದು ಒಳ್ಳೆಯ ಸಮಯ. ಸರ್ ಪೆಟ್ರೋಲ್ ಡೀಸೆಲ್ ಸರ್ ಮತ್ತೆ ಈಗ 102 ಇದೆ, ಈಗ 90 ರೂಪಾಯಿ ಇದೆ. ಇದು 10 ರೂಪಾಯಿ ಅಥವಾ 20 ರೂಪಾಯಿ ಜಾಸ್ತಿ ಆಗ್ಬೋದು ಅಂತಿದ್ದಾರೆ. ಹೀಗೆ ಒಂದ್ ವಾರ ಅಥವಾ 2 ತಿಂಗಳು ಕಳೆದ್ರೆ ಬಹುಶಃ ಖಂಡಿತ ಆಗುತ್ತೆ. ಯಾಕಂದ್ರೆ ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಲ್ಲಿ ನಮ್ಮ ಭಾರತ ದೇಶದ ಹಡಗುಗಳನ್ನು ಬಿಟ್ಟಿದ್ದಾರೆ. ಆದ್ರೆ ಬಿಟ್ಟಿದ್ದು ಎಷ್ಟು? ಈಗ ಒಂದು ವೇಳೆ ಈಗ ಟ್ರಂಪ್ನವರು ಅಲ್ಲಿ ಗಲಾಟೆ ಮಾಡ್ಬಿಟ್ಟು ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೇಲೆ ತಾನು ವಶ ಮಾಡ್ತೀನಿ ಅಂದ್ಬಿಟ್ಟು ಹೋದ್ರೆ ಇರಾನ್ ಸುಮ್ಮನೆ ಬಿಡುತ್ತಾ? ಆವಾಗ ಗಲಾಟೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇಂಡಿಯಾದವ್ರು ಪರ್ಮಿಷನ್ ಕೊಟ್ರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ರೆ ಇರಾನ್ ಅವರು ಅಂದ್ರೆ, ಪರ್ ಡಾಲರ್ ನಾವು $1 ಆಮೇಲೆ ಪರ್ ಬ್ಯಾರಲ್ ಗೆ $1 ಇನ್ಕ್ರೀಸ್ ಮಾಡ್ತೀನಿ ಅಂದ್ಬಿಟ್ಟು, ಸುಂಕ ಹಾಕ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹೌದು ಹೌದು. ಅಂದ್ರೆ ಆವಾಗ ನೋಡಿ ರೇಟ್ ಹೆಂಗಾಗುತ್ತೆ. ಆಲ್ರೆಡಿ ನಮ್ಗೆ ಹೊಡೆತ ಬಿದ್ದಿದೆ, ರುಪಿ ವ್ಯಾಲ್ಯೂ ಕುಸಿತ ಆಗಿ. ಇದು ಬೇರೆ $1 ಪರ್ ಬ್ಯಾರಲ್ ಸುಂಕ ಹಾಕಿದರೆ ಸ್ಟೇಟ್ ಆಫ್ ಹಾರ್ಮೋಸ್ ನಲ್ಲಿ ಒಂದೊಂದು ಹಡಗಿನಲ್ಲಿ ಸುಮಾರು 25,000 26,000 ಬ್ಯಾರಲ್ ಇರುತ್ತೆ. ಆವಾಗ ಒಂದೊಂದು ಡಾಲರ್ಗೆ ಒಂದೊಂದು ಬ್ಯಾರಲ್ಗೆ $1 ಜಾಸ್ತಿ ಆದರೆ ಎಷ್ಟು ನಷ್ಟ ಆಗುತ್ತದೆ ಇದು ಭಾರತ ದೇಶಕ್ಕೆ ನೋಡಿ. ಆವಾಗಲೇ ನೋಡಿ $1 ಜಾಸ್ತಿ ಮಾಡಿದರೆ ಬ್ಯಾರೆಲ್ ಮೇಲೆ ನಮಗೆ ಭಾರತ ದೇಶಕ್ಕೆ ಹೊರತ ಬೀಳೋದು 16,000 ಇಂದ 18,000 ಕೋಟಿ ಹೊಡೆತ ಬೀಳುವುದು. ಸರ್ ಈಗ ಆಲ್ರೆಡಿ AI ಟೆಕ್ನಾಲಜಿ ಏನ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಉದ್ಯೋಗಗಳನ್ನ ಕಳ್ಕೊಳ್ತಾ ಇದಾರೆ ನಮ್ಮ ಜನ. ಹಾಗಾಗಿ ಈ ಯುದ್ಧದಿಂದ ಪರ್ಟಿಕ್ಯುಲರ್ ಭಾರತದಲ್ಲಿ ಟೆಕ್ ಕಂಪನಿಗಳಿಗೆ ಅಥವಾ ಪ್ರೈವೇಟ್ ಕಂಪನಿಗಳ ಮೇಲೆ ಹೊಡೆತ ಬೀಳುತ್ತಾ ಅಂತ ಹೇಳಿ ನಿರುದ್ಯೋಗ ಸೃಷ್ಟಿ ಆಗುತ್ತಾ? ಖಂಡಿತವಾಗಿ ಹೊಡೆತ ಬೀಳುತ್ತೆ. ಈ ವಾರ ಅಲ್ಲದೆ AI ಮತ್ತು ML ಬಂದ್ಬಿಟ್ಟು ಇಡೀ ಐಟಿ ಇಂಡಸ್ಟ್ರಿ ನೋಡಿ. ಆಪಲ್ ಅವರು ಈಗ ಆಲ್ರೆಡಿ ಥ್ರೆಟ್ ಕೊಟ್ಟಿದ್ದಾರೆ, 16,000 ಜನರನ್ನು ನಾವು ತೆಗೆದಾಕ್ತೀವಿ ಅಂದ್ಬಿಟ್ಟು. ಈಗ ಎಲ್ಲಾ ಕಡೆ ಶುರು ಆಗುತ್ತೆ ಇದು. ಯಾಕಂದ್ರೆ ಇವಾಗ ಈ AI ಟೆಕ್ನಾಲಜಿ ಬಂದ್ಬಿಟ್ಟು ಇಡೀ ಸ್ಟ್ರೀಮ್ ಲೈನ್ ಆಗ್ಬಿಟ್ಟಿದೆ ಐಟಿ. ನಿಮ್ಗೆ ಕೋಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಸಾಫ್ಟ್ವೇರ್ ಬರೆಯೋದ್ರ ಅವಶ್ಯಕತೆ ಇಲ್ಲ, ಏನಿಲ್ಲ. ಎವ್ರಿಥಿಂಗ್ ಇಸ್ ಡನ್ ಬೈ AI. ಇದರಿಂದ ಕೆಲಸ ಹೋಗ್ಬಿಡುತ್ತೆ. ಆದ್ರೆ ಈಗ ಕೆಲಸ ಹೋದ್ರು ಕೆಲಸಗಾರರು ಇವಾಗ ಬೇರೆ ಕೆಲಸ ಯಾವ ರೀತಿ ಮಾಡಿ ನಾವು ಮುಂದ್ಗಡೆ ಬರ್ಬೇಕಂತ ನೋಡುವವನೇ ಜ್ಞಾನ. ಇಲ್ಲದೆ ಹೋದ್ರೆ ಅವ್ನು ಸತ್ತ. ನಿಜ. ಮತ್ತೆ ನಿಮ್ಮ ಹತ್ರ ಬರ್ತೀನಿ ಸರ್. ಪ್ರಭಾಕರ್ ಸರ್, ಈಗ ಅಮೆರಿಕ ನಾನು ದೊಡ್ಡಣ್ಣ ಅಂತ ಹೇಳಿ ಏನೋ ಅಹಂಕಾರ ಪಡ್ತಾ ಇತ್ತು, ಜಂಬ ಪಡ್ತಾ ಇತ್ತು. ಈ ಒಂದು ವಾರು ಅದಕ್ಕೆ ಪಾಠ ಕಲಿಸಿದೆ ಅಂತ ಅನಿಸಿದ್ಯಾ? ಮರ್ಮಾಘಾತ ಕೊಟ್ಟಿರ್ಬೋದಾ? ಪಾಠ ಖಂಡಿತವಾಗ್ಲೂ ಕಲಿಸಿದೆ. ಒಂದು. ಎರಡನೇದು, ಅವರು ನೋ ಮೋರ್ ದೊಡ್ಡಣ್ಣ. ಇರೋ ಬಹಳ ದೊಡ್ಡವರಲ್ಲಿ ಒಬ್ರು ಅಣ್ಣ ಅಷ್ಟೇ. ಓಕೆ. ತುಂಬಾ ಅಣ್ಣಂದ್ರಿದ್ದಾರೆ. ಈಗ ಮಲ್ಟಿಪೋಲಾರ್ ಸಿಸ್ಟಮ್ ಅಂದ್ರೆ ಏನು? ಯೂನಿಪೋಲಾರ್ ಸಿಸ್ಟಮ್ ಅಂತ ನಾವು ಹೇಳಿದಾಗ ದೊಡ್ಡಣ್ಣ ಹೌದು ಒಬ್ರೆ. ಈಗ ಮಲ್ಟಿಪೋಲಾರ್ ಸಿಸ್ಟಮ್ ಅಂದ್ರೆ ದೊಡ್ಡವರು ತುಂಬಾ ಜನ ಅಣ್ಣಂದ್ರು ಇದ್ದಾರೆ. ಹೌದು ಕರೆಕ್ಟ್. ಅಣ್ಣಂದ್ರಿಗೆ ಏನ್ ಕಡಿಮೆ ಇದೆಯಾ? ಅದು ಇಲ್ಲ ಮಲ್ಟಿಪೋಲಾರ್ ಸಿಸ್ಟಮ್ ಅಲ್ಲಿ. ಈಗ ಏನಂದ್ರೆ ನೋಡಿ, ಮುಂದೆ ಬರುವಂತ ಸಿಸ್ಟಮ್ ಹೆಂಗಿದೆ ಅಂದ್ರೆ ಪ್ರಪಂಚದಲ್ಲಿ ಇನ್ನೊಂದು 4-6 ತಿಂಗಳು ವರ್ಷದ ನಂತರ ಹೇಗಿರುತ್ತೆ ಅಂದ್ರೆ, ಯುರೋಪ್ ಅಂದ್ರೆ ಅವರ ನೇಟೋ ಕಂಟ್ರೀಸು, ಅಮೆರಿಕಾನು ಅದರಿಂದ ಹೊರಗಡೆ ಹೋಗೋದಕ್ಕೆ ಹೇಳ್ತಾ ಇದ್ದೆ. ಅಮೆರಿಕಾಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೇಟೋಗೆ ಸಾಕಷ್ಟು ಬೈದಿದ್ದಾರೆ, ನೀವು ಪೇಪರ್ ಟೈಗರ್ ಅಂತಾನು ಹೇಳಿದ್ದಾರೆ. ಆಮೇಲೆ ನೀವು ಮುಂದೆ ನಿಮಗೆ ಬ್ಯಾಡ್ ಫ್ಯೂಚರ್ ಇದೆ ಅಂತ ಹೇಳಿದ್ದಾರೆ, ನೀವು ನಮ್ಮ ಸಹಾಯಕ್ಕೆ ಬರ್ಲಿಲ್ಲ ಅಂತ ಬೈದಿದ್ದಾರೆ. ಈಗ ಯುರೋಪಿಯನ್ ಯೂನಿಯನ್, ನೇಟೋ ಮತ್ತೆ ಏಷ್ಯಾದ ಮುಖ್ಯ ರಾಷ್ಟ್ರಗಳು ಭಾರತ ಸೇರಿದಂತೆ, ಇದು ಅತಿ ಪ್ರಮುಖ. ಭಾರತ, ಚೈನಾ, ಆಮೇಲೆ ಆಸ್ಟ್ರೇಲಿಯಾ, ಆಮೇಲೆ ಈ ಕಡೆ ಜಪಾನು, ತೈವಾನ್, ಸೌತ್ ಕೊರಿಯಾ, ಇವ್ರುಗಳೆಲ್ಲ ಮುಂದಿನ ದಿನಗಳಲ್ಲಿ ಅತಿ ಮುಖ್ಯ ಪಾತ್ರ ವಹಿಸ್ತಾರೆ. ಎರಡನೇದು, ಮಧ್ಯಪ್ರಾಚ್ಯದಲ್ಲಿ ನಾನು ಹೇಳದ್ನಲ್ಲ, ಮುಖ್ಯವಾಗಿ 4 ಜನ ಅಮೆರಿಕದಿಂದ ಹೊರಗಡೆ ಬರ್ತಾರೆ ಅಂತ. ಕುವೈತ್, UAE,
ಆಮೇಲೆ ಕತಾರು, ಆಮೇಲೆ ಸೌದಿ ಅರೇಬಿಯಾ, ಹೌದು. ಇವುಗಳೆಲ್ಲ ಸೇರ್ಕೊಂಡು ಒಂದು ಹೊಸ ವ್ಯವಸ್ಥೆ ಬರುತ್ತೆ ಪ್ರಪಂಚದಲ್ಲಿ. ಇದು ಖಂಡಿತ ಸ್ವಲ್ಪ 4-6 ತಿಂಗಳು ಅಥವಾ 3-4 ವರ್ಷ ಆಗಬಹುದು. ಇದು ಬರೋದು ಖಂಡಿತ. ಪ್ರಭಾಕರ್ ಸರ್ ನನ್ನ ಕೊನೆ ಪ್ರಶ್ನೆ, ಈಗ ಡೆಡ್ಲೈನು ಮಂಗಳವಾರ ಮುಗಿಯುತ್ತೆ. ಮಂಗಳವಾರ ಬೆಳಗ್ಗೆ ರಾಜಸಂಧಾನ ಅಥವಾ ಶಾಂತಿ ಮಾತುಕತೆಯ ಒಂದು ಚರ್ಚೆಗಳಾಗ್ಬೋದಾ, ಅಥವಾ ಅಮೆರಿಕ ಇಸ್ರೇಲ್ ಸೇರಿಕೊಂಡು ಒಂದು ದೊಡ್ಡ ದಾಳಿ ಮಾಡಬಹುದಾ ಅಂತ? ನೋಡಿ, ಶಾಂತಿ ಮಾತುಕತೆ ಅಲ್ಲದೆ ಇದ್ರು ಸೀಸ್ ಫೈರ್ ಘೋಷಣೆ 3 ಪಾರ್ಟಿಗಳು ಮಾಡುವಂತ ಚಾನ್ಸಸ್ ಅಷ್ಟೇನೆ. ಓಕೆ, ಸೀಸ್ ಫೈರ್ ಅವರು ಫಾರ್ಮಲ್ ಆಗಿ ಮಾಡದೇ ಇದ್ರು ಅಟ್ಯಾಕ್ ಗಳನ್ನ ನಿಲ್ಸಿ ಒಂದ್ ರೀತಿ ಶಾಂತಿ ವಾತಾವರಣ ತರ್ತಾರೆ. Okay. ಶಾಂತಿಯನ್ನು ತರದೇ ಇದ್ರು ಶಾಂತಿಯ ವಾತಾವರಣ ತರ್ತಾರೆ. ಅದಕ್ಕೆ ಮುಂದೆ ಎಲ್ಲರೂ ಯಾವ ರೀತಿ ಸಹಕಾರ ನೀಡ್ತಾರೆ ಅನ್ನೋದ್ರ ಮೇಲೆ ಅವಲಂಬಿಸಿ. ಖಂಡಿತ ಪ್ರಭಾಕರ್ ಸರ್, ಅತ್ಯುತ್ತಮವಾದಂಥ ವಿಶ್ಲೇಷಣೆಯನ್ನು ಮಾಡಿದ್ರೆ ನಮಗೆ ಅರ್ಥಗರ್ಭಿತವಾಗಿ. ಧನ್ಯವಾದ ನಿಮಗೆ ಭಾಗಿಯಾಗೋದಕ್ಕೆ ಡಿಬೇಟ್ನಲ್ಲಿ. ಹಾಗೆ ಜೇಕಬ್ ಸರ್, ತಮಗೂ ಕೂಡ ಥ್ಯಾಂಕ್ ಯು. ಭಾಳ ಅರ್ಥಗರ್ಭಿತವಾಗಿ ಈಸಿಯಾಗಿ ನಮಗೆ ಆರ್ಥಿಕತೆ ಬಗ್ಗೆ ತಿಳಿಸ್ಕೊಟ್ರೆ ಥ್ಯಾಂಕ್ ಯು ತಮಗೆ. ಎಸ್, ನಾವು ಓವರಾಲ್ ನೋಡೋದಾದ್ರೆ ಮಂಗಳವಾರ ಏನಾಗ್ಬೋದು ಅನ್ನುವಂಥ ಕುತೂಹಲ ಇಡೀ ಜಗತ್ತಿಗೆ ಕಾಯ್ತಾ ಇದೆ. ಅಣುಬಾಂಬ್ ಹಾಕುತ್ತಾ ಹಾಗಾದರೆ ಅಮೇರಿಕ? ಹಿರೋಶಿಮಾ ನಾಗಾಸಾಕಿ ಮೇಲೆ ಆವಾಗ ಹಾಕಿತ್ತು, ಬಟ್ ಅದೇ ರಿಪೀಟ್ ಆಗುತ್ತಾ ಗೊತ್ತಿಲ್ಲ. ಖಂಡಿತವಾಗ್ಲೂ ಏನೋ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇರ್ಬೋದು, ಷಡ್ಯಂತ್ರ ಹೆಣಿತಾ ಇರ್ಬೋದು ಅಮೇರಿಕ. ಅದು ಗ್ಯಾಪ್ ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತ ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ಲ ಟ್ರಂಪು. ಏನೋ ಒಂದು ಮಸಲತ್ ಮಾಡ್ತಾ ಇರ್ತಾನೆ. ಬಟ್ ಈಗ ಶಾಂತಿ ಮಾತುಕತೆ ಆಗಬೇಕು ಅಂತ ಇಡೀ ಜಗತ್ತು ಬಯಸ್ತಾ ಇದೆ. ಶಾಂತಿನ ಅಥವಾ ಮತ್ತೆ ಮುಂದುವರೆದ ಕ್ರಾಂತಿನ ಮಂಗಳವಾರ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ನೀವೆಲ್ಲ ಕಾದ್ಕೊಂಡು ಕೂರೋಣ. ಇದೇ ಹೊತ್ತಿನ ಅಖಾಡ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.